ಎಲ್ಲರಿಗೂ ಈ ವಿಡಿಯೋಗೆ ಸ್ವಾಗತ. ಹೌದು, ಕನ್ನಡ ಸಿನಿಮಾ ರಂಗದಲ್ಲಿ ಅಪ್ಪು ಅವರ ಹೆಸರು ಅಜರಾಮರವಾಗಿದೆ. ಪುನೀತ್ ರಾಜ್ಕುಮಾರ್ ಅವರು ಮಾಡಿದಂತಹ ಬಹುತೇಕ ಸಿನಿಮಾಗಳು ಸೂಪರ್ ಹಿಟ್. ಒಂದಷ್ಟು ಸಿನಿಮಾಗಳ ಲಿಸ್ಟನ್ನು ನಾನು ನಿಮಗೆ ಹೇಳ್ಕೊಂಡು ಹೋಗ್ತೀನಿ. ನಿಮಗೆ ಯಾವ ಸಿನಿಮಾ ಇಷ್ಟ ಅಂತ ಕಮೆಂಟ್ ಮಾಡಿ. ಮೊದಲಿಗೆ ಅಪ್ಪು ಅವರ ಡೆಬ್ಯೂಟ್ ಸಿನಿಮಾ, ಅವರು ಹೀರೋ ಆಗಿ ನಟಿಸಿದಂತಹ ಅಪ್ಪು ಸಿನಿಮಾ ಒಂದು ಬ್ಲ್ಯಾಕ್ ಬಸ್ಟರ್ ಹಿಟ್ ಆಯಿತು. ಇದರಲ್ಲಿ ರಕ್ಷಿತಾ ಅವರನ್ನು ಕೂಡ ಕನ್ನಡ ಸಿನಿಮಾ ರಂಗಕ್ಕೆ ಲಾಂಚ್ ಮಾಡಿದಂತಹ ಸಿನಿಮಾ ಅದು ಅಪ್ಪು. ರಮ್ಯಾ ಅವರ ಜೊತೆ ನಟಿಸಿದಂತಹ ಎರಡನೇ ಸಿನಿಮಾ ಅದು ಅಭಿ ಕೂಡ ಒಂದು 100 ಡೇಸ್ ಸಕ್ಸಸ್ಸನ್ನು ಕಾಣ್ತು. ಎರಡೂ ಸಿನಿಮಾಗಳ ಮ್ಯೂಸಿಕ್ ಡೈರೆಕ್ಟರ್ ಬಂದ್ಬಿಟ್ಟು ಗುರು ಕಿರಣ್ ಅವರು. ಈ ಸಿನಿಮಾ ಕೂಡ ಒಂದೊಳ್ಳೆ ಮಾಸ್ ಹಿಟ್ಟನ್ನು ಕೊಡ್ತು. ಅವರ ಮುಂದಿನ ಸಿನಿಮಾ ವೀರ ಕನ್ನಡಿಗ. ಇದರಲ್ಲಿ ಸಾಂಗ್ಗಳು ಸಿಕ್ಕಾಬಟ್ಟೆ ಪವರ್ಫುಲ್ ಆಗಿತ್ತು. ಪುನೀತ್ ರಾಜ್ಕುಮಾರ್ ಡಬಲ್ ಶೇಡಲ್ಲಿ ಸಿನಿಮಾ ಒಂದು ಆ್ಯಕ್ಟಿಂಗ್ನ ಮಾಡಿದ್ದು. ಇದು ಅವರ ಮೊದಲನೇ ಸಿನಿಮಾ. 2 ಪಾತ್ರಗಳಲ್ಲಿ ದ್ವಿಪಾತ್ರದಲ್ಲಿ ನಟಿಸಿದಂತಹ ಮೊದಲನೇ ಸಿನಿಮಾ ಅದು ವೀರ ಕನ್ನಡಿಗ. ಇದು ಕೂಡ ತುಂಬ ಸಖತ್ತಾಗಿತ್ತು. ಇದಾದಮೇಲೆ ಬಂದಂತಹ ಸಿನಿಮಾ ಯಾವುದಪ್ಪ ಅಂತ ಹೇಳಿದ್ರೆ ಅದು ಮೌರ್ಯ. ಹೌದು, ಒಂದೊಳ್ಳೆ ಸಾಯಿ ಸೆಂಟಿಮೆಂಟನ್ನು ಇಟ್ಕೊಂಡು ಇದರಲ್ಲಿ ದೇವರಾಜ್ ಅವರು ಕೂಡ ಒಂದು ಮುಖ್ಯ ಭೂಮಿಕೆಯಲ್ಲಿ ನಟಿಸಿದರು. ಈ ಒಂದು ಸಿನಿಮಾ ಕೂಡ ತುಂಬ ಸಖತ್ತಾಗಿದೆ. ಪುನೀತ್ ರಾಜ್ಕುಮಾರ್ ಅವರ ಆ್ಯಕ್ಟಿಂಗು ನೈಜತೆಯನ್ನು ಮತ್ತು ಒಂದೊಳ್ಳೆಯ ಸೆಂಟಿಮೆಂಟನ್ನು ಕ್ಯಾರಿ ಮಾಡುವಂತಹ ಸಿನಿಮಾ ಯಾವುದಪ್ಪ ಅಂತ ಹೇಳಿದ್ರೆ ಒಂದು ಮೌರ್ಯ. ಇದು ಅವರ ಸಕ್ಸಸ್ಸಿನ ರೇಟಲ್ಲಿ ಇದು ಕೂಡ ಒಂದು ಅದ್ಭುತವಾದಂತಹ ಸಿನಿಮಾ. ಆಕಾಶ್, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಸಿನಿಮಾದ ಸಾಂಗು ಈಗಲೂ ಕೂಡ ಪ್ರತಿ ಬಾಯಿಗಳಲ್ಲಿ ಅಂದರೆ ಯುವಕರ ಬಾಯಲ್ಲಿ ಗುನ್ಗುರ್ತಾ ಇರುತ್ತೆ. ಇದರಲ್ಲಿ ಮತ್ತೆ ರಮ್ಯಾ ಅವರು ಪುನೀತ್ ರಾಜ್ಕುಮಾರ್ ಅವರ ಜೊತೆಯಾಗಿ ಈ ಒಂದು ಸಿನಿಮಾದಲ್ಲಿ ನಟಿಸಿದರು. ಈ ಸಿನಿಮಾ ಕೂಡ ಸೂಪರ್ ಬ್ಲ್ಯಾಕ್ ಬಸ್ಟರ್ ಹಿಟ್ ಆಯಿತು. 365 ದಿನ ಈ ಸಿನಿಮಾ ಓಡ್ತು. ನಮ್ಮ ಬಸವ, ಈ ಸಿನಿಮಾ ಕೂಡ ಒಂದೊಳ್ಳೆಯ ಸಿನಿಮಾ ಆಗಿತ್ತು. ಯಾಕೆಂತ ಹೇಳಿದ್ರೆ ಇದರಲ್ಲಿರುವಂಥ ಪ್ರತಿಯೊಂದು ಪಾತ್ರಗಳು ಕೂಡ ವಿಭಿನ್ನವಾಗಿತ್ತು. ಈ ಒಂದು ಸಿನಿಮಾ ಸಾಂಗ್ಗಳು ಸೂಪರ್ ಹಿಟ್. ಪುನೀತ್ ರಾಜ್ಕುಮಾರ್ ಅವರು ಮೊಟ್ಟಿದ್ದೆಲ್ಲ ಚಿನ್ನ ಅನ್ನುವಂಥ ಹಾಗೆ ನಮ್ಮ ಬಸವ ಕೂಡ ಒಂದೊಳ್ಳೆಯ ಸೂಪರ್ ಹಿಟ್ ಆಯಿತು. ಅದಾದಮೇಲೆ ಅಜಯ್, ಇದು ತಮಿಳಿಂದ ಒಂದು ರಿಮೇಕ್ ಸಿನಿಮಾವನ್ನು ಮಾಡಿದರು. ಆ ಒಂದು ಸಿನಿಮಾ ಕನ್ನಡದಲ್ಲಿ 100 ದಿನವನ್ನು ಅಂದರೆ 8 ಥಿಯೇಟರ್ಗಳಲ್ಲಿ 100 ದಿನವನ್ನು ಸಂಭ್ರಮಾಚರಣೆಯನ್ನು ಅನುಭವಿಸಿತು. ಈ ಸಿನಿಮಾ ಕೂಡ ಕನ್ನಡದಲ್ಲಿ ಅದು ಪುನೀತ್ ರಾಜ್ಕುಮಾರ್ ನಟನೆಯ ಸಿನಿಮಾದಲ್ಲಿ ಇದು ಒಂದು ಮೆರುಗನ್ನು ತಂದಿದಂತಹ ಸಿನಿಮಾ. ಇದು ಕೂಡ ತುಂಬ ಅದ್ಭುತವಾಗಿದೆ. ಸಾಂಗ್ಗಳಂತೂ ಇನ್ನು ಏನೇ ಆಗಲಿ ನಗಬೇಕು, ಆ ಸಾಂಗು ಇನ್ನೂ ಪ್ರತಿಯೊಂದು ಮನಸ್ಸಲ್ಲೂ ಕೂಡ ಗುಣುಗ್ತಾ ಇರುತ್ತೆ. ಅರಸು, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಕಾಮಿಡಿ ಆಗ್ಬೋದು, ಕಾಮಿಡಿ ಟೈಮಿಂಗ್ ಆಗ್ಬೋದು, ಕೋಮಲ್ ಅವರ ನಟನೆ ಆಗ್ಬೋದು, ಈ ಎಲ್ಲ ಕಚಗುಡಿಯ ನಡುವೆ ಇಬ್ಬರು ಹೀರೋಯಿನ್ಗಳ ನಡುವೆ ಸಿಗಾಕೊಂಡಂತಹ ಹೀರೋ ಕತೆ. ಈ ಒಂದು ಸಿನಿಮಾ ತುಂಬ ಅದ್ಭುತವಾಗಿದೆ. ಈಗಲೂ ಕೂಡ ಟಿ ವಿಯಲ್ಲಿ ಮೋಸ್ಟ್ ವಾಚಬಲ್ ಸಿನಿಮಾಗಳಲ್ಲಿ ಲಿಸ್ಟ್ಗೆ ಇದು ಅರಸು ಕೂಡ ಸೇರುತ್ತೆ. ಹೌದು, ಈ ಒಂದು ಸಿನಿಮಾ ಕೂಡ ತುಂಬ ಅದ್ಭುತವಾಗಿ ಮೂಡಿಬಂದಿದೆ. ಇದರಲ್ಲಿ ಕ್ಲೈಮ್ಯಾಕ್ಸ್ನಲ್ಲಿ ದರ್ಶನ್ ಅವರು ಮತ್ತು ಆದಿತ್ಯ ಅವರು ಈ ಸಿನಿಮಾದಲ್ಲಿ ಕಾಣಿಸ್ಕೊತಾರೆ. ಈ ಒಂದು ಸಿನಿಮಾದ ಪ್ಲಸ್ ಪಾಯಿಂಟ್. ಎವರ್ಗ್ರೀನ್ ಹಿಟ್ ಆದಂತಹ ಸಿನಿಮಾ ಯಾವುದಪ್ಪ ಅಂತ ಹೇಳಿದ್ರೆ ಅದು ಮಿಲನದಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಇಬ್ಬರು ಹೀರೋಯಿನ್ ಸೇಮ್. ಇದರಲ್ಲೂ ಕೂಡ ಈ ಒಂದು ಸಿನಿಮಾದಲ್ಲಿ ದಿಲೀಪ್ ರಾಜ್ ಅವರು ಕೂಡ ನಟನೆ ಮಾಡಿದರು. ಈ ಒಂದು ಸಿನಿಮಾ ಸಿಕ್ಕಾಬಟ್ಟೆ ಅದ್ಭುತವಾಗಿದೆ. ಈಗಲೂ ಕೂಡ ನಾನು ಟಿ ವಿಯಲ್ಲಿ ಬಂದರೆ ಮಿಸ್ ಮಾಡಿದಂತೆ ಈ ಸಿನಿಮಾವನ್ನು ಕೂತ್ಕೊಂಡು ನೋಡ್ತೀನಿ. ಅಷ್ಟು ಅದ್ಭುತವಾಗಿರುವಂತಹ ಸಿನಿಮಾ ಯಾವುದಪ್ಪ ಅಂತ ಹೇಳಿದ್ರೆ ಅದು ಮಿಲನ ನೀವೆಲ್ಲ ನೋಡಿರ್ತೀರ. ಅದಾದಮೇಲೆ ಬಂದಂತಹ ಒಂದು ತಾಯಿ ಸೆಂಟಿಮೆಂಟನ್ನು ಹೊತ್ಕೊಂಡು ಬಂದಿದ್ದಂತಹ ಸಿನಿಮಾ. ಸಾಂಗ್ಗಳು ಸೂಪರ್ ಹಿಟ್ ಆದಂತಹ ಸಿನಿಮಾ. ಪುನೀತ್ ರಾಜ್ಕುಮಾರ್ ಅವರು ಒಂದು ಕನಸನ್ನು ಹೊತ್ಕೊಂಡು ಒಂದು ಸಿನಿಮಾವನ್ನು ಮಾಡಿರುವಂತಹ ಸಿನಿಮಾ ಯಾವುದಪ್ಪ ಅಂತ ಹೇಳಿದ್ರೆ ಅದು ವಂಶಿ ತುಂಬ ಅದ್ಭುತವಾಗಿದೆ. ಆಮೇಲೆ ರಾಮ ಸಿನಿಮಾ ಬಂತು. ರಾಮ್ ಸಿನಿಮಾ ಕೂಡ ಸಾಂಗ್ಗಳು ಸೂಪರ್ ಹಿಟ್ಟು. ಹೊಸ ಗಾನ ಭಜಾನ ಈ ರೀತಿಯ ಒಂದೊಳ್ಳೆ ಸೂಪರ್ ಹಿಟ್ಟನ್ನು ಕೊಟ್ಟಂತಹ ಸಿನಿಮಾ ರಾಮ್. ಅದು ಕೂಡ 100 ಡೇಸನ್ನು ಕನ್ನಡ ಸಿನಿಮಾ ರಂಗದಕ್ಕೆ ಅದರ ಪುನೀತ್ ರಾಜ್ಕುಮಾರ್ ಅವರ ಕೆರಿಯರ್ಗೆ ಈ ಒಂದು ಸಿನಿಮಾ ಕೂಡ ತಂದುಕೊಡ್ತು. ಈ ಪೃಥ್ವಿ ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಅವರು IPS ಅಧಿಕಾರಿಯಾಗಿ ಒಂದು ಏನು ನಡೀತದೆ ಗಣಿಗಾರಿಕೆ ಇದರ ವಿರುದ್ಧವಾಗಿ ನಿಂತ್ಕೊಳ್ಳುವಂತಹ ಒಂದು ಪಾತ್ರವನ್ನು ನಿರ್ವಹಿಸಿ ಇದು ಕೂಡ ಸೂಪರ್ ಹಿಟ್ ಆಯಿತು. ಜಾಕಿ, ಸೂರ್ಯ ಅವರ ನಿರ್ದೇಶನದ ಜಾಕಿ ಸಿನಿಮಾ ಕನ್ನಡ ಸಿನಿಮಾ ರಂಗಕ್ಕೆ ಒಂದು ಛಾಪನ್ನು ತಂತು, ಹೊಸ ಆಯಾಮವನ್ನು ತಂದಂತಹ ಸಿನಿಮಾ ಜಾಕಿ. ಎವರ್ಗ್ರೀನ್ ಇಟ್ಟು ಸೂಪರ್ ಆ್ಯಕ್ಟಿಂಗು, ಪ್ರತಿಯೊಂದು ಎಲಿಮೆಂಟ್ಸ್ ಕೂಡ ಈ ಸಿನಿಮಾದಲ್ಲಿ ಸಖತ್ತಾಗಿದೆ. ಭಾವನಾ ಅವರು ಈ ಸಿನಿಮಾದಲ್ಲಿ ಕನ್ನಡ ಸಿನಿಮಾ ರಂಗಕ್ಕೆ ಪಾದಾರ್ಪಣೆಯನ್ನು ಮಾಡಿದಂತಹ ಸಿನಿಮಾ ಜಾಕಿ. ಇದು ಕೂಡ ತುಂಬ ಸಖತ್ತಾಗಿತ್ತು. ಅದಾದಮೇಲೆ ಬಂದಂತಹ ಸಿನಿಮಾ ಹುಡುಗರು, ಬೇರೆಯ ಭಾಷೆಯಿಂದ ಕನ್ನಡಕ್ಕೆ ಡಬ್ಬಾದಂತಹ ಸಿನಿಮಾಗಳ ಲಿಸ್ಟ್ನಲ್ಲಿ ಇದು ಕೂಡ ಒಂದು ಸೂಪರ್ ಹಿಟ್ಟನ್ನು ತಂದುಕೊಡ್ತು. ಪುನೀತ್ ರಾಜ್ಕುಮಾರ್ ಅವರು, ಶ್ರೀನಗರ ಕಿಟ್ಟಿಯವರು, ಲೂಸ್ಮಾದ ಯೋಗೇಶ್ ಅವರು, ಇವರ 3 ಜನದ ಆ್ಯಕ್ಟಿಂಗ್ ಅಂತೂ ಸಖತ್ತಾಗೈತೆ. ಕಾಮಿಡಿ ಎಲಿಮೆಂಟ್ಸ್ ಅಂತೂ ಹೇಳೋಕ್ಕೆ ತೀರ್ದು. ಈ ಸಿನಿಮಾ ಈಗಲೂ ಕೂಡ ಸೂಪರ್ ಹಿಟ್ ಆಗಿದೆ. ಆಮೇಲೆ ಯೋಗೇಶ್ ಅವರು ಮತ್ತು ಪುನೀತ್ ರಾಜ್ಕುಮಾರ್ ಅವರ ಕಾಂಬಿನೇಷನಲ್ಲಿ ಬಂದಂತಹ ಸಿನಿಮಾ ಯಾರೇ ಕೂಗಾಡಲಿ. ಇದು ಸೀಕ್ವೆನ್ಸ್ ಥರ ಕಾಣಿಸಿದ್ರು ಕೂಡ ಈ ಸಿನಿಮಾ ಕೂಡ ತುಂಬ ಸೂಪರ್ ಹಿಟ್ ಆಗಿದೆ. ಇದು ಕೂಡ ಡಬ್ಬಿಂಗ್ ಸಿನಿಮಾ, ಬೇರೆ ಭಾಷೆಯಿಂದ ತಗೊಳ್ಳೋಂಥ ಮಾಡಿದಂತಹ ರಿಮೇಕ್ ಸಿನಿಮಾ. ಇದು ಕೂಡ ಒಂದೊಳ್ಳೆಯ ಸಿನಿಮಾವಾಗಿ ಅದ್ಭುತವಾಗಿ ಬಂತು. ಆಮೇಲೆ ತ್ರಿಷಾ ಅವರು ಕನ್ನಡ ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡಿದಂತಹ ಸಿನಿಮಾ ಅದು ಪುನೀತ್ ರಾಜ್ಕುಮಾರ್ ಜೊತೆ ಆ್ಯಕ್ಟಿಂಗ್ ಮಾಡಿದರು, ಪವರ್. ಈ ಸಿನಿಮಾದಲ್ಲಿರುವಂತಹ ಸಾಂಗ್ಗಳು
ಅವರ ನಟನೆ ಪ್ರತಿಯೊಂದು ಕೂಡ ಅದ್ಭುತವಾಗಿತ್ತು. ತ್ರಿಷಾ ಅವರು ಕನ್ನಡ ಸಿನಿಮಾ ರಂಗಕ್ಕೆ ಬಂದಂತಹ ಮೊದಲನೇ ಸಿನಿಮಾ, ಅದು 100 ಡೇಸನ್ನು ತಲುಪಿತು. ಪುನೀತ್ ರಾಜ್ಕುಮಾರ್ ಅವರ ನಟನೆಯ ಪವರ್ ಇದೊಂದು ತುಂಬ ಸೂಪರ್ ಹಿಟ್ ಆಯಿತು, ಇಂಡಸ್ಟ್ರಿ ಹಿಟ್ ಆಯಿತು. ರಣವಿಕ್ರಮ, ಇದರಲ್ಲಿ ಖಡಕ್ ಪೊಲೀಸ್ ಅಧಿಕಾರಿಯಾಗಿ ಪುನೀತ್ ರಾಜ್ಕುಮಾರ್ ಅವರು ಕಂಡಿದ್ದಾರೆ. ಪುನೀತ್ ರಾಜ್ಕುಮಾರ್ ಕಂಡಂತಹ ಕನಸು ದೇಶಕ್ಕಾಗಿ ಭಾಷೆಗಾಗಿ ಹೋರಾಡುವಂತಹ ಒಬ್ಬ ಯುವಕನ ಕನಸು ರಣವಿಕ್ರಮ. ಇದು ಕೂಡ ಸೂಪರ್ ಹಿಟ್ ಆಯಿತು. ಅಂಬರೀಷ್ ಅವರು ನಟನೆ ಮಾಡಿರುವಂತಹ ಪುನೀತ್ ರಾಜ್ಕುಮಾರ್ ಅವರು ಅಂಬರೀಷ್ ಎರಡೂ ಒಂದು ಮುಖ್ಯ ಭೂಮಿಕೆಯಲ್ಲಿ ನಟಿಸಿರುವಂತಹ ಸಿನಿಮಾ ದೊಡ್ಡಮನೆ ಹುಡುಗ. ಎರಡೂ ಕಾಂಬಿನೇಷನ್ನು ತುಂಬ ವರ್ಕೌಟ್ ಆಯಿತು, ಕನ್ನಡದಲ್ಲಿ ಸೂಪರ್ ಹಿಟ್ ಆಯಿತು. ಈ ಒಂದು ಸಿನಿಮಾ ಕೂಡ ತುಂಬ ಸಖತ್ತಾಗೈತೆ. ಇದರಲ್ಲಿ ರಾಧಿಕಾ ಪಂಡಿತ್ ಅವರು ಕೂಡ ಆ್ಯಕ್ಟಿಂಗ್ ಮಾಡಿದ್ದಾರೆ. ಈ ಸಿನಿಮಾ ಕೂಡ ಎವರ್ಗ್ರೀನ್ ಹಿಟ್ ಆಯಿತು. ಇದಾದಮೇಲೆ ಬಂದಂತಹ ಸಿನಿಮಾ ಆನಂದರಾಮ್ ಅವರ ರಾಜಕುಮಾರ. ಈ ರಾಜಕುಮಾರ ಸಿನಿಮಾ ನಾನು ನೋಡಿದಂತಹ ಬಹುತೇಕ ಸಿನಿಮಾಗಳು ಆ ಇಯರ್ನಲ್ಲಿ ಈ ಸಿನಿಮಾವನ್ನು ಬೀಟ್ ಮಾಡುವಂತಹ ಸಿನಿಮಾ ಕನ್ನಡ ಇಂಡಸ್ಟ್ರಿಗೆ ಬಂದಿರಲಿಲ್ಲ. ಅಷ್ಟು ಅದ್ಭುತವಾದ ಸಿನಿಮಾ, ಸಾಂಗ್ಗಳು ಪ್ರತಿಯೊಂದು ವಿಷಯದಲ್ಲೂ ಕೂಡ ಈ ಸಿನಿಮಾ ಅಂತೂ ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಇದು ಕೂಡ ಒಂದು ಸೂಪರ್ ಬ್ಲ್ಯಾಕ್ ಬಸ್ಟರ್ ಹಿಟ್ ಆಯಿತು. ನಟ ಸಾರ್ವಭೌಮ, ಇದರಲ್ಲಿ ರಚಿತಾರಾಮ್ ಅವರು ಕೂಡ ಆ್ಯಕ್ಟಿಂಗ್ ಮಾಡಿದ್ದಾರೆ. ಇದು ಒಂದು ಆವ್ರೇಜ್ ಆಗಿ ಜನಗಳಿಗೆ ಇಷ್ಟ ಆದರೂ ಕೂಡ, ಆದರೆ ಕೆಲವೊಂದಷ್ಟು ಥಿಯೇಟರ್ಗಳಲ್ಲಿ 100 ಡೇಸ್ ಹೋಯಿತು. ಒಳ್ಳೆ ಮಾಸ್ ಸಿನಿಮಾ. ಆಮೇಲೆ ಚಕ್ರವ್ಯೂಹ ಕೂಡ ನೋಡಿದ್ದೀರಾ, ಇದು ಕೂಡ ಒಂದು 100 ಡೇಸನ್ನು ತಂದ್ಕೊಳ್ತು. ಆಮೇಲೆ ಬಂದಂತಹ ಸಿನಿಮಾ ಯಾವುದಪ್ಪ ಅಂತ ಹೇಳಿದ್ರೆ ಯುವರತ್ನ ಎವರ್ಗ್ರೀನ್ ಹಿಟ್ ಆಯಿತು. ಪುನೀತ್ ರಾಜ್ಕುಮಾರ್ ಅವರ ಅಗಲಿಕೆಯ ನಂತರ ರಿಲೀಸ್ ಆದಂತಹ ಸಿನಿಮಾ ಜೇಮ್ಸ್, ಇದು ಚೆನ್ನಾಗಿದೆ. ಪುನೀತ್ ರಾಜ್ಕುಮಾರ್ ಅವರು ಇದು ಕಂಪ್ಲೀಟ್ ಮಾಡಿದರೆ ಈ ಸಿನಿಮಾ ತುಂಬ ಆಯಾಮಗಳನ್ನು ತೊಗೊಂಡು ದೊಡ್ಡ ಹಿಟ್ ಆಗ್ತಾಯಿತ್ತು. ಆದರೂ ಇದು ಕೂಡ 100 ಡೇಸ್ ಹೊಡ್ತು. ಆಮೇಲೆ ಗಂಧದ ಗುಡಿ, ಈ ಗಂಧದ ಗುಡಿಗೆ ಅಭಿಮಾನಿಗಳು ತೋರಿಸಿದಂತಹ ಪ್ರೀತಿ ಯಾವ ಮಟ್ಟಕ್ಕಿತ್ತು ಅಂದರೆ, ಯಾವುದೇ ಹೀರೋಯಿಸಮನ್ನು ನೋಡದಂತೆ ಪ್ರತಿಯೊಬ್ಬರು ಕೂಡ ಹೋಗಿ ಸಿನಿಮಾವನ್ನು ನೋಡಿ ಸಿನಿಮಾಗೆ ಸಪೋರ್ಟನ್ನು ಮಾಡಿದಂತಹ ಸಿನಿಮಾ ಗಂಧದ ಗುಡಿ. ಇದು ಕೂಡ ಕನ್ನಡ ಸಿನಿಮಾ ರಂಗಕ್ಕೆ ಒಂದು ದೊಡ್ಡ ಇತಿಹಾಸನ ಸೃಷ್ಟಿ ಮಾಡಿದಂತಹ ಸಿನಿಮಾ. ಮತ್ತೆ ಹೊಸ ಅಪ್ಡೇಟ್ ಮೂಲಕ ಸಿಗ್ತೀನಿ. ನಿಮಗೆ ಯಾವ್ದಾದ್ರು ಸಿನಿಮಾ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಖ್ಯ